ನೋಡಿ, ಬಸ್ ಮುಷ್ಕರ ಹಿನ್ನೆಲೆಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರೋಡಿಗೆ ಖಾಸಗಿ ಬಸ್ಗಳನ್ನು ಇಳಿಸಲಾಗಿದೆ. ಆದರೆ ಈ ಖಾಸಗಿ ಬಸ್ಗಳು ದರ್ಬಾರ್ ಮಾಡ್ತಾ ಇದ್ದಾವೆ. ಎಲ್ಲಿ ಗೊತ್ತಾ? ಹಾಸನದಲ್ಲಿ ಖಾಸಗಿ ವಾಹನಗಳದ್ದೇ ದರ್ಬಾರ್ ಅನ್ನುವಂತಾಗ್ಬಿಟ್ಟಿದೆ. ಯಾವ ಥರ ದರ್ಬಾರು ಅಂತಂತಂದರೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಹೋಗಬೇಕು ಅಂತ. ಒಂದು ಕಡೆ ಸಾರಿಗೆ ಮುಷ್ಕರ ಇದೆ, ಹಾಗಾಗಿ 1 to 3 ವಸೂಲಿ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನೇ 75 ರೂಪಾಯಿ ಚಿಕ್ಕಮಗಳೂರಿಗೆ ಟಿಕೆಟು, ಅದ್ರ ಬದಲು 250 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಬರೋದಿದ್ರೆ ಬನ್ನಿ, ಇಲ್ಲ ಹೋಗಿ ಅಂತಾರೆ. ಖಾಸಗಿ ವಾಹನಗಳಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಹೆಚ್ಚಿನ ಹಣ ಪಡಿತಾ ಇದ್ದಾರೆ ಅಂತ ಹೇಳಿ ಮಹಿಳೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟಿರೋದು ರೇಟ್? ಎಷ್ಟಿರೋದು? 76 ರೂಪಾಯಿ. ಈಗ ಎಷ್ಟು ಕೇಳ್ತಾವ್ರೆ ಅವರು? ಈಗ 250 ಕೇಳ್ತಾ ಇದ್ದಾರೆ. ಅಲ್ಲಿಗೆ 3 ಪಟ್ಟು ಹೆಚ್ಚಾಯ್ತಲ್ಲ. ಅಂದರೆ ಬಸ್ ಇಲ್ಲ ಅನ್ನೋದನ್ನ ಲಾಭನ ಇದು ಪಡಿತಾ ಇದ್ದಾರೆ. ಹೌದು, ಲಾಭ ಪಡ್ಕೊತಾರೆ. ಎಷ್ಟು ಕೇಳಿದ್ರು? 3 ಗಂಟೆಯಿಂದ ಗಾಡಿಗಳೆಲ್ಲ ಬಂದು ನಿಲ್ಲಿಸಿದ್ದಾರೆ. ಗಾಡಿಲೆಲ್ಲ ನಿನ್ನೆ ನೈಟಿಂದಲೇ ಮಲಗಿದ್ದಾರೆ. ಗಾಡಿಗಳೇನು ಓಡಾಡ್ತಿಲ್ಲ. ತುಂಬಾ ಗಾಡಿಗಳು ತುಂಬಾ ಜಾಸ್ತಿ. ಮುಂಚೆ DC ಅವರು ಹೌದು, DC ಅವರು ಒಳಗೆ ಗಾಡಿಗಳು KSRTC ಅವ್ರು ಒಳಗೆ ಬಿಡ್ತಿಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ನೋಡ್ಬೇಕು, ಒಳಗೆ ಏನಾರು ಬಿಟ್ರೆ ಒಳಗಡೆ ಲೋಡ್ ಮಾಡ್ತಾರೆ. ಪ್ರಯಾಣಿಕರು ಸ್ವಲ್ಪ ಕಡಿಮೆನೇ ಇದ್ದಾರೆ. ಏನು ಅಷ್ಟು ಜಾಸ್ತಿ ಇಲ್ಲ, ಮಾಮೂಲಿ ಬರೋ ಥರ ಏನಿಲ್ಲ. ಅದು ನಿಮಗೂ ಕೂಡ ಹೌದು ಖಂಡಿತ. ನಿನ್ನೆ ರಾತ್ರಿಯಿಂದನೂ ಎಷ್ಟು ಕೇಳಿದ್ರು? 250 ರೂಪಾಯಿ ಕೇಳ್ತಾ ಇದ್ದಾರೆ ಚಿಕ್ಕಮಗಳೂರಿಗೆ. ಎಷ್ಟಿರೋದು ರೇಟ್? ಎಷ್ಟಿರೋದು? 76 ರೂಪಾಯಿ. ಈಗ ಎಷ್ಟು ಕೇಳ್ತಾವ್ರೆ ಅವರು? ಈಗ 250 ಕೇಳ್ತಾ ಇದ್ದಾರೆ. ಅಲ್ಲಿಗೆ 3 ಪಟ್ಟು ಹೆಚ್ಚಾಯ್ತಲ್ಲ. ಅಂದರೆ ಬಸ್ ಇಲ್ಲ ಅನ್ನೋದನ್ನ ಲಾಭನ ಇದು ಪಡಿತಾ ಇದ್ದಾರೆ. ಹೌದು, ಲಾಭ ಪಡ್ಕೊತಾರೆ.